ಅವರು ಗಂಡನ ಬದುಕಿಂದ ದೂರ ಹೋಗೋದೆ ಅವ್ರ ಗಂಡಂಗೆ ಮಾಡೋ ಉಪಕಾರ. ಸಿನಿಮಾದಲ್ಲಿ ಚೇಂಜಸ್ನ ನೋಡಿದ್ದೆ, ಆದರೆ ನಿಜ ಜೀವನದಲ್ಲೂ ಆಗ್ಬೋದು ಅಂತ ಇವತ್ತೇ ನೋಡ್ತಿರೋದು. ಈಗ ನಾನು ಏನೇ ಮಾಡಿದ್ರೂ ಭವಾನಿ ಬೇರೆನೇ ಅರ್ಥ ಮಾಡ್ಕೋತಾಳೆ. ಸುಮ್ಮನೆ ಮಲ್ಕೋದೆ ವಾಸಿ. ಭವಾನಿ ಭವಾನಿ, ಮಗು ಎಲ್ಲಿ? ಮಗು ಲಕ್ಷ್ಮಿ ಹತ್ರ ಇರ್ಬೇಕು ಅನ್ಸುತ್ತಾ? ಏನ್ ಭವಾನಿ ಈ ತರ ಮಾತಾಡ್ತಿದ್ಯಾ? ನೆನ್ನೆಯಿಂದ ಮಗು ನಿನ್ನ ಎಷ್ಟು ಅಥರ್ವ, ಮಗುನ ಮಲ್ಗಿಸಿ ಲಕ್ಷ್ಮಿ ಕರ್ಕೊಂಡು ಹೋಗಕ್ ಹೇಳಿದ್ದೀನಿ. ಅಲ್ಲ, ಮಗು ಇಲ್ಲದಿದ್ರೆ ನಿನ್ಗೇನಾಗ್ತಿತ್ತು? ನನ್ಗೆ ಓದೋದಕ್ ಡಿಸ್ಟರ್ಬ್ ಆಗತ್ತೆ ಅಂತ ನಾನೇ ಲಕ್ಷ್ಮಿಗೆ ಎತ್ಕೊಂಡು ಹೋಗೋದಕ್ ಹೇಳಿದ್ದೆ. ಮಗು ನಿದ್ದೆ ಮಾಡ್ತಾ ಇದೆ, ನೀನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಲ್ಕೊ. ಅಲ್ಲ, ಈ ಬುಕ್ಸ್ನೆಲ್ಲ ಆ ಕಡೆ ಇಟ್ಟು ನೀನ್ ಓದ್ಬೇಕಾಗಿರೋ ಬುಕ್ಸ್ನ ನೀನ್ ಇಟ್ಕೋಬಹುದಲ್ವಾ? ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ರೆಫರೆನ್ಸ್ಗಳನ್ನ ತಗೊಂಡು ನೋಟ್ಸ್ ಮಾಡ್ತಾ ಇದ್ದೀನಿ. ಸೊ ನಂಗೆ ಎಲ್ಲಾ ಬುಕ್ಗಳು ಬೇಕು. ನಿಂಗಷ್ಟು ಜಾಗ ಸಾಕಲ್ವಾ? ಮಲ್ಕೋ ಆರಾಮಾಗಿ. ನಾನಿನ್ನು ತುಂಬಾ ಓದ್ಬೇಕು. ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಅಥರ್ವ, ನಂಗೊಂದು ಡೌಟು. ನಮ್ಮ ಕಂಪ್ನಿ ಮಾಡೋ ಬಿಸ್ಕೆಟ್ಟು, ಮಿಕ್ಸ್ಚರು, ಸಿಹಿ ತಿಂಡಿಗಳು ಇದಕ್ಕೆಲ್ಲ ಸಂಜೆ ಸ್ನ್ಯಾಕ್ಸ್ ಅಂತ ಹೆಸರಿಟ್ಟಿದೀವಿ ಅಲ್ವಾ? ಜನ ಸಂಜೆ ಮಾತ್ರ ತಿಂತಾರ? ಯಾರಿಗಾದ್ರೂ ಬೆಳಗ್ಗೆನೋ ಮಧ್ಯಾಹ್ನನೋ ತಿನ್ಬೇಕು ಅಂತ ಅನ್ಸಿದ್ರೆ ಅವ್ರು ನಮ್ಮ ಪ್ರಾಡಕ್ಟ್ಸ್ಗಳನ್ನ ಅಷ್ಟಾಗಿ ತಗೊಳೋದಕ್ಕೆ ಹೋಗಲ್ಲ ಅಲ್ವಾ? ನಮಗ್ ಲಾಸ್ ಆಗತ್ತೆ ಅಲ್ವಾ ಅವಾಗ? ಯಾರು ಯಾವಾಗ ತಿಂದ್ರೆ ನಮ್ಗೇನು ಭವಾನಿ? ನಮ್ ಪ್ರಾಡಕ್ಟ್ ಸೇಲ್ ಆದ್ರೆ ಆಯ್ತಲ್ವಾ? ಆದ್ರೂ ಅಥರ್ವ, ನನಗೇನು ನಿದ್ದೆ ಬರ್ತಿದೆ. ನಿನ್ನೆ ರಾತ್ರಿ ಪೂರ್ತಿ ಮಗುಗ್ ಸಮಾಧಾನ ಮಾಡಿ ನನಗೆ ಮಲ್ಗೋಕೆ ಬಿಟ್ಟಿಲ್ಲ. ಪ್ಲೀಸ್ ನನಗೆ ಮಲ್ಗೋಕ್ ಬಿಡ್ತೀಯಾ? ಅಥರ್ವ, ಮತ್ತೇನ್ ನಿಂದು? ನಾವ್ ಯಾಕೆ ಬಿಸ್ನೆಸ್ ಸ್ಟ್ರಾಟಜಿಗೋಸ್ಕರ ಈ ಸಣ್ಣ ಸಣ್ಣ ಉಪ್ಪಿನಕಾಯಿ ಪ್ಯಾಕೆಟು, ಚಿಪ್ಸ್ ಪ್ಯಾಕೆಟ್ ಅಲ್ಲೆಲ್ಲ ಚಿನ್ನದ ಕಾಯಿನ್ ಇದೆ ಅಂತ ಹೇಳಿ ನಮ್ ಪ್ರಾಡಕ್ಟ್ಸ್ ನ ಮಾರ್ಕೆಟಿಂಗ್ ಮಾಡಬಾರ್ದು? ಆಗ ಇಡೀ ಕರ್ನಾಟಕದಲ್ಲೇ ನಮ್ ಪ್ರಾಡಕ್ಟ್ ಚಿಕ್ಕ ಚಿಕ್ಕ ಪ್ಯಾಕೆಟ್ ಅಲ್ಲಿ ಚಿನ್ನದ ಕಾಯಿನ್ ಇಟ್ಟು ಮಾರಾಟ ಮಾಡಿದ್ರೆ ನಮ್ ಕಂಪ್ನಿ ಒಂದೇ ದಿನಕ್ಕೆ ದಿವಾಳಿ ಆಗತ್ತಷ್ಟೇ. ಅಷ್ಟೇ ಅಲ್ಲ ಭವಾನಿ, ಇದು ಸುಳ್ಳು ಅಂತ ಗೊತ್ತಾದ್ರೆ ನಮ್ ಕಂಪ್ನಿ ಮೇಲಿರೋ ನಂಬಿಕೆನ ಜನ ಕಳ್ಕೋತಾರೆ. ಸರಿಯಾ? ಅದನ್ನೇ ಮೆಲ್ಲಗ್ ಅರ್ಥ ಆಗೋ ತರ ಹೇಳು. ನೀನು ಇಂಥದ್ನೆಲ್ಲ ಮಾತಾಡೋ ಸಮಯನ ಇದು? ಅಲ್ಲ ಅಥರ್ವ, ನಾನು ಏನೋ. ಪ್ಲೀಸ್ ಭವಾನಿ, ನನ್ನ ನಿದ್ದೆ ಮಾಡೋದಕ್ಕೆ ಬಿಟ್ಬಿಡು. ಛೇ, ನೀನ್ ಕೋಪ ಮಾಡ್ಕೊಂಡು ಹೋದ್ ಮಾತ್ರಕ್ಕೆ ನನ್ನ ಸಾಧನೆ ನಿಲ್ಸಲ್ಲ. ಸಿಂಧು, ಏನಾಯ್ತು? ಏನಿಲ್ಲ, ನಿಜ ಹೇಳಿ. ನಿಜನೇ ಹೇಳ್ತಿದ್ದೀನಿ ಪ್ರಕೃತಿ. ಸಿಂಧು ಅವರೇ, ನಾನು ಇಲ್ಲಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀವು ಮೊದ್ಲಿದ್ದ ಹಾಗಿಲ್ಲ. ನೀವು ನಮ್ ಊರಿಗೆ ಬಂದಾಗ ಹೇಗಿದ್ರಿ, ಆದ್ರೆ ಇವಾಗ ಹೇಗಿದ್ದೀರಾ ನೋಡಿ. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳೋದಿಕ್ಕೆ? ಹಾಗೇನೂ ಇಲ್ಲ ಪ್ರಕೃತಿ. ಸಿಂಧು, ಏನಾಗಿದೆ ನಿಮ್ಗೆ? ನೀವ್ ಯಾಕೆ ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತೀರಾ? ನಿಮ್ ಮನ್ಸಲ್ಲಿ ಒಂದ್ ದೊಡ್ಡ ಯುದ್ಧನೇ ನಡೀತಿದೆ, ಆದ್ರೆ ನೀವು ನನ್ ಮುಂದೆ ಏನೂ ಆಗೇ ಇಲ್ಲ ಅನ್ನೋ ತರ ನಡ್ಕೋತಾ ಇದ್ದೀರಾ. ಸಿಂಧು, ನೀವ್ ನನ್ನ ಹತ್ರ ನಿಜ ಹೇಳ್ದೆ ಇದ್ರೂನು ನೋಡಿ, ನಿಮ್ ಕಣ್ ನನ್ನ ಹತ್ರ ನಿಜ ಹೇಳ್ತಾ ಇದೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಜಾಣೆ ನಾನಲ್ಲ. ಸಿಂಧು, ಸಿಂಧು ಪ್ಲೀಸ್, ನಿಮ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ. ನೋಡಿ, ಅವಾಗ ನಿಮ್ ಮನ್ಸು ಎಷ್ಟು ಹಗುರ ಆಗುತ್ತೆ.
ನೋಡಿ, ನಿಮ್ ಕಣ್ಣೀರಿನ ಕಟ್ಟೆ ಒಡೆಯೋ ತನಕ ಕಾಯ್ಬೇಡಿ. ನೋಡಿ,